ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೌರಿಬಿದನೂರಿಗೆ ಹೋಗ್ತಾ ಇರೋದು. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅತ್ತೆ ಆಲ್ ಓವರ್ ಇಂಡಿಯಾ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದಾರೆ ನಿನ್ನೆ. ಅವ್ರನ್ನ ಇವಾಗ ಮತ್ತೆ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ರೆಡಿ ಆಗ್ಬಿಟ್ಟವ್ರೆ ಇವರಿಗೋಸ್ಕರ. ಇವ್ರಿಗೆ ನಾನು ಹಿಂಗಿದ್ರೆ ಚೆನ್ನಾಗಿರ, ನಾನು ಹಿಂಗಿದ್ರೆ ಇಷ್ಟ ಆಗೋದು. ಸೊ ಅವರಿಗೋಸ್ಕರ ಡ್ರೆಸ್ ಹಾಕ್ಕೊಂಡು ಹೂವು ಎಲ್ಲ ಮುಡ್ಕೊಂಡು ಚೆನ್ನಾಗಿ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಬೆಳಗ್ಗೆ ನಮ್ಮ ಮನೆ ಹತ್ರ ಇವತ್ತು ಇದು ಏನದು ಬಸವಣ್ಣ ಬಂದಿತ್ತು. ಅದು ಎತ್ತು ಅದನ್ನ ಅಮ್ಮ ಪೂಜೆ ಮಾಡಿ ಇದು ಮಾಡಿದ್ರು. ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಅದನ್ನ ಇವಾಗ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ.
ಇದ್ಯಾವುದು? ಆ ಅದೇ ಯಾವ್ದು? ಯಾವ್ರು ಅಂತ? ಘಾಟಿಗೆ ಹೋಗೋ ರೋಡ್ ಇದು. ಅಲ್ಲಿ ಕಾರೆಲ್ಲ ಹೋಗ್ತಾ ಇದೆಯಲ್ಲ, ಹಾ ಅಲ್ಲಿ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗೋ ಹತ್ರ ಇಲ್ಲಿ ಯಾವ್ದೋ ಮನೆ ಒಳಗಡೆನೆ ಹೋಟೆಲ್ ಇದೆಯಂತೆ. ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ಯಾವ್ದನ್ನ ATM ಇದ್ರೆ ನೋಡ್ಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊ ಹಂಗೆ. ಮನೆ ಒಳಗಡೆ ಹೋಟೆಲ್? ಅಲ್ಲೊಂದು ATM ಇದೆ, ಅಲ್ಲಿ ಹೋಗಿ ಅಮೌಂಟ್ ಡ್ರಾ ಮಾಡ್ಕೋ ಬಾ. ಘಾಟಿಗೆ ಹೋಗೋದಿದು. ಇಲ್ಲಿ ಮನೆ ಒಳಗಡೆನೆ ಹೋಟೆಲ್ ಇದೆ. ಅಲ್ಲಿ ಅಲ್ಲಿದೆ ಅಂತ ಗೊತ್ತಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿದೆ ನೋಡಿ, ಎಂಟ್ರೆನ್ಸ್ ಕಾಣಿಸ್ತಾ ಇದೆ. ಅವ್ರ ಅಪೋಸಿಟ್ ಅಲ್ಲೇ ಈ ಕಡೆ ಹೋಟೆಲ್ ಇರೋದು. ಅಲ್ಲಿ ಹೋಗಿ ಇವಾಗ ಟಿಫನ್ ಮಾಡ್ಬೇಕು. ಟಿಫನ್ ಮಾಡಿ ಇದೆ ನಂಜುಂಡೇಶ್ವರ ಅಂತ ಇದೆಯಲ್ಲ, ಇಲ್ಲಿ ಹೋಗಿದ್ವಿ. ಬಟ್ ಅದೇನೋ ಅಲ್ವಾ ಅಂತ ಗೊತ್ತಿಲ್ಲ. ಇಲ್ಲಿ ಸುಮಾರು ಮನೆ ಒಳಗಡೆನೆ ಇದೆ ಹೋಟೆಲ್ಸ್. ಹೋಗಿ ಟಿಫನ್ ಮಾಡ್ಕೊಂಡು ATM ಅಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಘಾಟಿಗೆ ಜಾಸ್ತಿ ಜನ, ಫುಲ್ ಜಾಮ್ ಬೇರೆ ಇದೆ. ಬಿಕಾಸ್ ಸಂಡೇ ಅಲ್ವಾ ಇವತ್ತು, ಅದಕ್ಕೆ. ಇವಾಗ ಹೋಗೋದು ನಾವು ಇದ್ರ ಮೇಲೆ, ದೊಡ್ಡಬಳ್ಳಾಪುರದ ಮೇಲೆ ಹೋಗ್ತಾ ಇರೋದು. ಯಾಕಂದ್ರೆ ನಮಗೆ ಇಲ್ಲಿಂದ ಗೌರಿಬಿದನೂರ್ಗೆ ದೊಡ್ಡಬಳ್ಳಾಪುರ ಇಂದಾನೆ ಹತ್ರ. ಸೊ ದೊಡ್ಡಬಳ್ಳಾಪುರದ ಮೇಲೆ ಹೋಗ್ತಾ ಇದೀವಿ. ಹೋಗ್ತಾ ಇಲ್ಲ, ಟಿಫನ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಕಾರ್ ಹತ್ರಕ್ಕೆ. ಇಲ್ಲಿ ಸರ್ದು, ಅಯ್ಯೋ ಕಣಮ್ಮ, ಕಪ್ಪು ಕಾಣಿಸ್ತಿದ್ಯಲ್ಲ, ಕಪ್ಪು ಕಾಣಿಸ್ತಾ ಇದ್ಯಾ? ಫೋನ್ ಅಲ್ಲ, ನೀನೇ ಇರೋದೇ ಕಪ್ಪಿಗೆ. ಟೀ ಕುಡಿತವ್ರೆ. ನಾನು ಕಾಫಿ ಮತ್ತೆ ಒಂದು ಬಿಸ್ಕೆಟ್ ತಗೊಂಡಿದ್ದೀನಿ. ಇವ್ರು ಟೀ ಕುಡಿತವ್ರೆ. ನೀರಿದೆ. ಓರಿಯೋ ಬಿಸ್ಕೆಟ್ ನಂದು. ನೀನ್ ಬೇರೆ ತಗೋ, ನಿನ್ ಲೇಸ್ ತಗೋ. ನಾನು ಕುರ್ಕುರೆ ಒಂದು, ಬಿಸ್ಕೆಟ್ ಒಂದು. ಕಾಫಿ ಜೊತೆ ತಿಂದಿಲ್ಲ, ಆಮೇಲೆ ಜಾಸ್ತಿ ಸ್ವೀಟ್ ಆಗಿ ಹೋಗುತ್ತೆ ಅಂತ. ವಾಟರ್ ಬಾಟ್ಲ್ ಅದೆಲ್ಲ ಖಾಲಿ ಆಗಿರೋದು, ಇವಾಗ ಇದು ತಗೊಂಡಿರೋದು. ಅದು ಜಾನುದ್, ಅದು ವಾಟರ್ ಬಾಟ್ಲು. ಇದಾ? ಜಾನುದಾ? ಅಷ್ಟೇ ಇನ್ನ ಅವಳು ದಿನ 2 ಐತಲ್ಲ. ಫೈನಲಿ ಗೌರಿಬಿದನೂರಿಗೆ ಬಂದ್ವಿ. ಹಿಂಗ್ ಹೋಗೋದು ಊರಿಗೆ. ಮನೆ ಹಿಂಗ ಲೆಫ್ಟಿಗೆ ಹೋದ್ರೆ ಗೌರಿಬಿದನೂರು, ರೈಟಿಗೆ ಹೋದ್ರೆ ಹಿರೇಬಿಂದೂರು ಅಂತೆ. ಹಿರೇಬಿಂದೂರಲ್ಲಿ ನಮ್ಮ ಅತ್ತೆಯವರ ತವ್ರ ಮನೆ ಅಲ್ವಾ ಅದು. ಇಲ್ಲಿಂದಾನೇ ಹೋಗಿದ್ದು ಟ್ರಿಪ್ಪಿಗೆ ಎಲ್ಲ. ಏನಂತಾರೆ, ಅವ್ರ ಟೀಮ್ ಇರುತ್ತಲ್ಲ, ವಯಸ್ಸಾಗಿರೋರು, ಇವ್ರು ಎಲ್ಲ ಒಂದೇ ಸರಿ ಟ್ರಿಪ್ ಹೋಗಿ ಬಂದ್ರು. ಆ್ಯಂಡ್ ಗೌರಿಬಿದನೂರಿಂದ ಬರ್ತಾ ತೋಟದ ಹತ್ರ ಬಂದಿದ್ವಿ, ಡ್ರ್ಯಾಗನ್ ತೋಟಕ್ಕೆ. ಹಣ್ಣೇನಾದರೂ ಇದ್ದರೆ ಕಿತ್ಕೊಂಡು ಹೋಗೋಣ ಅಂತ. ಹಣ್ಣಿರಲಿಲ್ಲ, ಅದಕ್ಕೆ ರಿಟರ್ನ್ ಹೋದ್ವಿ. ಬಂದಿದ್ದೀವಿ ಮನೆ ಹತ್ರ. ನಮ್ಮ ಅತ್ತೆನ ಆಲ್ರೆಡಿ ಬಿಟ್ಟು ಮನೆ ಹತ್ರ. ಇಲ್ಲಿ ಆಚೆಗಡೆ ಎಲ್ಲ ಫುಲ್ ಧೂಳಾಗೋಗಿತ್ತು. 1 ತಿಂಗಳಾಯಿತು ನಮ್ಮ ಅತ್ತೆ ಟ್ರಿಪ್ಪಿಗೆ ಹೋಗಿ. 1 ತಿಂಗಳಿಂದ ಇರಲಿಲ್ಲ. ಮನೆ ಹತ್ರ ಎಲ್ಲ ಆಚೆಗಡೆ ಎಲ್ಲ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕಿ ತೊಳ್ಕೊಂಡಿದ್ದೀವಿ. ಇವಾಗ ಅವ್ರಿಗೆ ಆಚೆಯಿಂದಾನೆ ಊಟ ಕೂಡ ತಗೊಬಂದಿದ್ದೀನಿ. ಆಗ್ತೈತಾ? ಬೈತ್ಯ ನೀನ್ ನನ್ನ? ಓಕೆ. ಜ್ಯೂಸ್ ಕುಡಿತಾವ್ರೆ. ಸೊ ಅವ್ರಿಗೆ ಅಂತ ಊಟ ತೊಗೊಬಂದು ಕೊಟ್ಟಿದ್ದೀವಿ. ನೋಡೋಣ, ಆದರೆ ನಾಳೆ ಬರ್ತೀನಿ. ನಾಳೆ ಬಂದು ಸ್ವಲ್ಪ ಮನೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗೋಣ.
ಅಂಜುಗೆ ಶಿಫ್ಟ್ ಇರೋದ್ರಿಂದ ಅವರು ನೈಟ್ ಆಗುತ್ತೆ 11 ಆಗುತ್ತೆ ಮತ್ತೆ ಅವ್ರು ಬರೋದಕ್ಕೆ. ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ವಿಜಯಪುರಕ್ಕೆ ಬರೋಣ ಕ್ಲೀನ್ ಮಾಡೋಕ್ಕೆ. ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಆ್ಯಂಡ್ ಇವಾಗ ಊಟ ಕೊಟ್ಟು ಅವ್ರಿಗೂ ನಮ್ಮ ಅತ್ತೆ ನನಗೋಸ್ಕರ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಬಂದಿದ್ದಾರೆ ಟ್ರಿಪ್ಪಿಂದ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಈಗ ಹೊರಡೋದು. ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ಅಲ್ಲೆಲ್ಲ ಒಂಚೂರು ನೋಡಿಕೊಂಡು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗೋಣ. ಆ್ಯಂಡ್ ಇಲ್ಲಿ ವಿಜಯಪುರದಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿದ್ರು, ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಲೈಕ್ 1 ಡೇ ಬಿಫೋರ್ ಏನೋ ಅರ್ಧಂಬರ್ಧನೇ ಇದ್ದಿದ್ದು. ಚಿಕ್ಕ ಮಕ್ಕಳಿಗೆ ಒಂದು 4-5 ಗೇಮ್ಸು, ದೊಡ್ಡವ್ರಿಗೆ ಒಂದು 2-3 ಥರ ಗೇಮ್ಸ್ ಇತ್ತು ಅಷ್ಟೇ. ನಾವು ಒಂದೆರಡು ಟ್ರೈ ಮಾಡಿದ್ವಿ ಗೇಮ್ಸ್ನ, ಇದು ಚಿಕ್ಕ ಮಕ್ಳು ಆಡೋದಕ್ಕೆ. ಆ್ಯಂಡ್ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಆ್ಯಂಡ್ ನಾವು 2 ಗೇಮ್ನ ಟ್ರೈ ಮಾಡಿದ್ವಿ, ದೊಡ್ಡವ್ರಿಗೆ ಅಂತ ಇದ್ದಿದ್ದು ಅಷ್ಟೇ. ಸೊ 2 ಗೇಮ್ನ ಆಡಿದ್ವಿ, ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಸ್ವಲ್ಪ ಖುಷಿ ಆಯಿತು ತುಂಬ ದಿನ ಆದಮೇಲೆ ಆಚೆ ಹೋಗಿದ್ದಕ್ಕೆ. ಸೊ ಮನೆಗೆ ಬಂದ್ವಿ, ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬಟ್ ನಾನು ಅಲ್ಲಿಂದ ಹೊರಟ ಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬರುವಾಗೆಲ್ಲ ನಾವು ಅಲ್ಲೇ ಊರಲ್ಲಿ ಎಕ್ಸಿಬಿಷನ್ ಹಾಕಿರಲ್ಲ ಅದೆಲ್ಲ ನೋಡ್ಕೊಂಡ್ಬಂದಿದ್ದೆ. ಆಲ್ರೆಡಿ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡಿರ್ತೀರ. ಆ್ಯಂಡ್ ಮನೆಗೆ ಬಂದು ಇವಾಗ ಮಲ್ಕೊಳ್ಳೋಣ ಅಂತ, ಊಟ ಮಾಡಿದ್ದಾಯಿತು, ಎಲ್ಲ ಮುಗೀತು, ಇವಾಗ ಮಲ್ಕೊಳ್ಳೋದು. ಆ್ಯಂಡ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬಾಯ್, ಸಿಗೋಣ.